ನಮಸ್ಕಾರ, ನಾನು ಗುರು. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಿಫ್ಟಿ ಇವತ್ತು ಒಂದು ಫ್ಲಾಟ್ ರೇಂಜಲ್ಲಿ ಓಪನ್ ಆಯಿತು. ಸೊ ಅಲ್ಲಿಂದ ಈಗ 80 ಪಾಯಿಂಟ್ಸ್ಗಳ ಒಂದು ಡೌನ್ ಸೈಡ್ ನಮಗೆ ನಿಫ್ಟಿಲಿ ಬಂದಿದೆ. ಸೊ ನಾವೇನು ಅಂದ್ಕೊಂಡಿದ್ವಿ ಆ ಲೆವೆಲ್ನ ಬ್ರೀಚ್ ಮಾಡಿ, ಸೊ ನಾವು ಹೇಳಿದ ಸಪೋರ್ಟ್ ಝೋನ್ ಏನಿದೆ 25,080ರಿಂದ 50 ಆ ಝೋನಲ್ಲಿ ಬಂದು ಸಪೋರ್ಟ್ ತೊಗೊಂಡು ಒಂದು ಬೌನ್ಸ್ ಮಾಡಿ ಕ್ಲೋಸ್ ಮಾಡಿದೆ. ಹಾಗೆಯೇ 25,320ರಲ್ಲಿ ಒಂದು ರೆಸಿಸ್ಟೆನ್ಸ್ ಫೇಸ್ ಮಾಡಿ ಅಲ್ಲಿಂದ ಒಂದು ಎಕ್ಸಾಕ್ಟ್ ಮಾರ್ನಿಂಗು ಒಂದು 50 ಮಿನಿಟ್ಸ್ ಅದೇ ಒಂದು ರೇಂಜಲ್ಲಿ ಟ್ರೇಡ್ ಮಾಡಿ ಕೆಳಗಡೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಅಲ್ಲಿಂದ ಏನು ಕೆಳಗಡೆ 25,200 ಲೆವೆಲ್ಲ ಬ್ರೇಚ್ ಮಾಡಿಕೊಂಡು ಈಗ 80 ಪಾಯಿಂಟ್ ಕೆಳಗಡೆ ಬಂದು ಕ್ಲೋಸ್ ಆಗಿದೆ. ಸೊ ಇವತ್ತು ನಾವು ನಿಫ್ಟಿಯ ಸೆಕ್ಟರ್ಸ್ನ ನೋಡೋದಾದರೆ PSU ಬ್ಯಾಂಕ್ ಸೆಕ್ಟರ್ ಇದೆ 1.52% ಒಂದು ನೆಗೆಟಿವಲ್ಲಿದೆ. ಹಾಗೆ ಮೆಟಲ್ ಸೆಕ್ಟರ್ 1% ನೆಗೆಟಿವಲ್ಲಿದೆ. ಸೊ ರಿಮೈನಿಂಗ್ ಎಲ್ಲ ಸೆಕ್ಟರು ಒಂದು ಫ್ಲಾಟ್ ರೇಂಜಲ್ಲೇ ಕ್ಲೋಸ್ ಆಗಿದೆ. ಸೊ ಬನ್ನಿ ನಾವು ನಿಫ್ಟಿಯ ಟಾಪ್ ಗೇನರ್ ಟಾಪ್ ಲೂಸರ್ಸ್ನ ನೋಡಿಕೊಂಡು ನಿಫ್ಟಿಯ ಚಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಟಾಪ್ ಗೇನರ್ಸಲ್ಲಿ ಮ್ಯಾಕ್ಸ್ ಹೆಲ್ತ್, ಟೆಕ್ ಮಹೀಂದ್ರ, ವಿಪ್ರೋ, ಅಪೋಲೋ ಹಾಸ್ಪಿಟಲ್, ಬಜಾಜ್ ಆಟೋ ಇದೆ. ಸೊ 1.42 ಇಂದ 0.39% ಒಂದು ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ. ಇನ್ನು ಟಾಪ್ ಲೂಸರ್ಸ್ ನೋಡೋದಾದರೆ ಡಾಕ್ಟರ್ ರೆಡ್ಡಿ, ಟಾಟಾ ಸ್ಟೀಲ್, ಬಜಾಜ್ ಫಿನಾನ್ಸ್, BEL, ಟ್ರೆಂಟ್ ಇದೆ 2.17 ಇಂದ 1.66% ಒಂದು ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. ಸೊ ಬನ್ನಿ ನಾವು ನಿಫ್ಟಿಯ ಚಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನೀವು ನೋಡ್ತಾ ಇದ್ದೀರಾ 50 ಮಿನಿಟ್ಸ್ ಟೈಮ್ ಫ್ರೇಮ್. ಸೊ ಎಕ್ಸಾಕ್ಟು ಇದೇ ಒಂದು ಹೈ ಏನಿದೆ 25,320 ಇದೇ ಒಂದು ಝೋನಲ್ಲಿ ನಿಫ್ಟಿ ಒಂದು ರೆಸಿಸ್ಟೆನ್ಸ್ನ ತೊಗೊಂಡು ಕೆಳಗಡೆ ಒಂದು ಬಿದ್ದಿರೋಂಥದ್ದು. ಸೊ ಫಸ್ಟ್ 15 ಮಿನಿಟ್ಸಲ್ಲಿ ಒಂದು ಬುಲಿಶ್ನೆಸ್ ತೋರಿಸೋ ಅದನ್ನ ಡೈರೆಕ್ಟಾಗಿ ಒಂದು ನೆಗೆಟಿವ್ ಕಂಡಲ್ಲಿ ಏನು ಮಾಡ್ತು. ಸೊ ಇಲ್ಲಿಂದ ನೀವು ನೋಡೋದಾದರೆ ಸೊ ನಾನು ಎಕ್ಸ್ಪೆಕ್ಟ್ ಮಾಡ್ತಾ 25,200 ಏನಿದೆ ಈ ಒಂದು ಝೋನ್, ಯಾಕಂದರೆ ಪ್ರೀವಿಯಸ್ ಇದೇ ಒಂದು ಝೋನಲ್ಲಿ ನಿಫ್ಟಿ ತುಂಬ ಹೋಲ್ಡ್ ಮಾಡಿತ್ತು. ಸೊ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಈ ಒಂದು ಝೋನಿಂದ ಒಂದು ಬೌನ್ಸ್ ಬರುತ್ತೆ ಅಂತ. ಸೊ ಹಾಗೇ ಒಂದು ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಸ್ಟ್ರಗಲ್ ಮಾಡ್ತೀವಿ ಒಂದು ಲೋನ್ ಅಂದರೆ ಪ್ರೀವಿಯಸ್ ಡೇ ಲೋನ್ ಸಹ ಬ್ರೇಕ್ ಮಾಡೋದಕ್ಕೆ. ಬಟ್ ಇಲ್ಲಿಂದ ಮತ್ತೆ ಒಂದು ಶಾರ್ಪ್ ಏನು ರಿವರ್ಸಲ್ ಬಂತು. ಅಲ್ಲಿಂದ 25,200 ಲೆವೆಲ್ ಬ್ರೇಕ್ ಮಾಡಿದ ಮೇಲೆ ಸೊ ಮತ್ತೆ ಟ್ರೈ ಮಾಡಿತು 25,200. ಸೊ ಹಾಗೇನೇ ಸಪೋರ್ಟ್ ನೋಡೋದಾದರೆ ಸೊ ಇದೇ ಒಂದು ಲೆವೆಲನ್ನು ಎಕ್ಸ್ಪೆಕ್ಟ್ ಮಾಡಿದ್ವಿ ಒಂದು ಸಪೋರ್ಟ್ ನಮಗೆ ಬರ್ಬೋದು ಅಂತ. ಸೊ ಎಕ್ಸಾಕ್ಟ್ ಆ ಒಂದು ಲೆವೆಲಿಂದ ಬೌನ್ಸ್ ಆಗಿದೆ. ಸೊ ಈಗ ಈ ಒಂದು ಲೆವೆಲ್ ಏನೇ ಕೆಳಗಡೆಯಿಂದ ಬ್ರೇಕಾಗಿ ಬರೋಕ್ಕೆ ಸ್ಟಾರ್ಟ್ ಆದರೆ ಸೊ ನಾವು ಕೆಳಗಡೆ 25,000 ರೌಂಡ್ ಲೆವೆಲ್ ಏನಿದೆ ಈ ಒಂದು ಲೆವೆಲಲ್ಲಿ ನಿಫ್ಟಿನ ನಮಗೆ ನೋಡೋದಕ್ಕೆ ಸಿಗ್ಬೋದು ಕಮಿಂಗ್ ಡೇಸಲ್ಲಿ. ಯಾಕಂದರೆ ಒಂದು ನೆಗೆಟಿವ್ ಕಾರ್ಡಲ್ಲಿ ಕ್ಲೋಸ್ ಆಗಿದೆ. ಸೊ 2 ದಿವಸದ ಲೋ ಏನಿದೆ ಆ ಲೋನ ಬ್ರೇಕ್ ಮಾಡಿ ಕೆಳಗಡೆ ಕ್ಲೋಸ್ ಆಗಿರೋಂಥದ್ದು. ಹಾಗೆಯೇ ನಾವು ಮೇಲ್ಗಡೆ ನೋಡೋದಾದರೆ 25,200 ಈ ಒಂದು ಲೆವೆಲ್ ಈಗ ಮತ್ತೆ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ಯಾಕಂದರೆ ಈ ಒಂದು ಪಾಯಿಂಟಿಂದ ಏನು ಇಲ್ಲಿ ಒಂದು ಬೌನ್ಸ್ ಬ್ಯಾಕ್ ಆಗಿತ್ತು ಮತ್ತೆ ಕೆಳಗೆ ಬಂದ ಮೇಲೆ ಮತ್ತೆ ಇದೇ ಒಂದು ಪಾಯಿಂಟಿಂದ ಒಂದು ರೆಸಿಸ್ಟೆನ್ಸ್ ಮಾಡಿ ಕೆಳಗಡೆ ಬರ್ತಾರಂಥದ್ದು. ಸೊ 25,200 ಏನಾದರೂ ಬ್ರೇಕ್ ಆಯಿತು ಅಂತಂದರೆ ನಮಗೆ 25,280 ಏನಿದೆ ಈ ಒಂದು ಲೆವೆಲ್ವರೆಗೂ ನಾವು ನಿಫ್ಟಿನ ಒಂದು ರೆಸಿಸ್ಟೆನ್ಸ್ ಫೇಸ್ ಮಾಡ್ಬೋದು. ಸೊ ಈ ಲೆವೆಲ್ ಬ್ರೇಕ್ ಆದರೆ ಸೊ ನಾವು ಇಲ್ಲಿವರೆಗೂ ಎಕ್ಸ್ಪೆಕ್ಟ್ನ ಮಾಡ್ಬೋದು ನಿಫ್ಟಿ ಬರೋದಕ್ಕೆ. ಸೊ 2 ದಿವಸದ ಲೋ ಏನಿದೆ ಅದನ್ನು ಬ್ರೇಕ್ ಮಾಡಿ ಕೆಳಗಡೆ ಕ್ಲೋಸ್ ಮಾಡಿರೋದು ಒಂದು ನೆಗೆಟಿವ್ ಸೆಂಟಿಮೆಂಟ್ ಅಂತಲೇ ಹೇಳ್ಬೋದು. ಸೊ ನಿಯರೆಸ್ಟ್ 25,000 ಲೆವೆಲ್ಗೆ ಮತ್ತೆ ನಿಫ್ಟಿ ಬರ್ತಾ ಇರೋದು ಇದು ಸರಿಯಲ್ಲ. ಇಲ್ಲಿಂದ ಒಂದು ಸ್ವಲ್ಪ ಬೌನ್ಸ್ ಆಗಿ ಮೇಲ್ಗಡೆ ಹೋಗೋಕ್ಕೆ ಸ್ಟಾರ್ಟ್ ಆಗಿದೆ, ಒಂದು ಬುಲಿಶ್ನೆಸ್ ನಮ್ಗೆ ಕಾಣುತ್ತೆ. ಮತ್ತೆ 25,000 ಬಿಲೋ ಲೆವೆಲ್ ಕೆಳಗೆ ಬರೋದು ಸ್ಟಾರ್ಟ್ ಆಯಿತು ಅಂದರೆ ಮತ್ತೆ ಒಂದು ನೆಗೆಟಿವ್ ಸೆಂಟಿಮೆಂಟ್ ಆಗುತ್ತೆ ನಿಫ್ಟಿಯಲ್ಲಿ. ಸೊ ನೋಡೋಣ ನಿಫ್ಟಿ ನಾಳೆ ಯಾವ ಥರದ ಒಂದು ಕ್ಲೋಸಿಂಗ್ ಹಾಗೆ ಯಾವ ಥರದೊಂದು ಮೂಮೆಂಟ್ ನಮಗೆ ಕೊಡುತ್ತೆ ಅಂತ. ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇಂಟ್ರೆಸ್ಟ್ ಇದ್ದು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕನ್ನೋ ಒಂದು ಆಸಕ್ತಿ ಇತ್ತು ಅಂದರೆ ನೀವು ನಮ್ಮ ಆಫ್ಲೈನ್ ಬ್ಯಾಚ್ಗೆ ಜಾಯ್ನ್ ಆಗ್ಬೋದು. ಹಾಗೆ ನಿಮಗೆ ಡೌಟ್ಸ್ ಮತ್ತು ಎಂಕ್ವೈರೀಸ್ಗಳಿತ್ತು ಅಂದರೆ ನೀವು ನೇರವಾಗಿ ನಮ್ಮ ಆಫೀಸ್ಗೆ ವಿಸಿಟ್ ಮಾಡ್ಬೋದು. ನಮ್ಮ ಆಫೀಸ್ ರಾಜಾಜಿನಗರಲ್ಲಿ ಲೊಕೇಟ್ ಆಗಿದೆ. ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು.